ಅದ್ರ ಅಮ್ಮ ಇತ್ತು, ಅದ್ರ ಕಾಂಪೌಂಡ್ ಹಾಕ್ಸಿದೀವಿ ಹೊಸ್ದಾಗೆ 3 ಎಂಟ್ರೆನ್ಸ್. ಜೀವ ಬಂದ್ಬಿಟ್ರೆ ನಮ್ಮ ನಿಮ್ಮ ಮುಂದೆ ಹೋಗ್ತಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಡೇ ಆಫ್ ವ್ಲಾಗ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗ್ತಾರೆ. ಇಲ್ಲೇ ಅವ್ರ ಬಿಸಿಲು ಮನೇಲೇ ಇರೋದು. ಸೊ ಅಲ್ಲೋಗಿದ್ದಾರೆ. ನಾವು ನಮ್ಮ ಮನೇನ ಸ್ವಲ್ಪ ಗುಡಿಸೋಡ್ಸೋಣ ಅಂತ ಮಾಡ್ತೀವಿ. ಆ್ಯಂಡ್ ಇನ್ನೊಂದೇನೆಂದರೆ ಅಲ್ಲಿ ಕಡ್ಜ ಗೂಡು ಕಟ್ಟಿತ್ತು ಅಂದ್ಬಿಟ್ಟು ಹೊಡಿಯೋಕ್ಕೆ ಹೋದ್ವಿ. ಆ ಗೂಡು ಹೊಡೆದ್ರೆ ಒಂದು ಪಕ್ಷಿ ಮರಿ ಅದ್ರ ಅಮ್ಮ ಇತ್ತು, ಅದ್ರ ಅಮ್ಮ ಆರೈತು ಪಾಪ. ಪಕ್ಷಿ ಮರಿ ಮಾತ್ರ ಹಿಡ್ಕೊಂಡೆ. ಸೊ ಈಗ ಅದಕ್ಕೆ ಬುಟ್ಟಿ ಒಳಗಿರೋಣ ಅಂತ ಅಂದ್ಕೊಂಡೆ ಕ್ಲೀನ್ ಮಾಡ್ತಿದ್ವಿ. ಬುಟ್ಟಿ ಒಳಗೆ ಪಾಪ ಅಲ್ವಾ. ಸೊ ನಾನು ಅಪ್ಪಂಗೆಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ. ಸಾರಿ, ಹಿಂದೆ ಬಂದಿದ್ದೀನಿ. ಬುಟ್ಟಿ ಒಳಗಿಡೋಣ. ಅದು ಎದ್ರು ಹೋಗ್ಬಿಟ್ಟಿದೆ. ಹಾಂ ಅದೇ. ಸೊ ಬುಟ್ಟಿ ಒಳಗೆ ಇಟ್ಟಿದ್ದೀನಿ. ನನಗೆ ಇರಲಿ. ಏನಾರು ಈಗ ಆರಾಗಿ ಬಂದಿದ್ದಿದ್ರೆ ಆರೋಗ್ಬಿಟ್ಟಿರೋದು. ಬಟ್ ಆರಾಗಿ ಬಂದಿಲ್ಲ, ಇಟ್ಕೊಂಡೆ. ಮೀನ್ಸ್ ಜಂಪ್ ಮಾಡ್ತಿತ್ತು. ಸೊ ಇದು ಇವತ್ತಿನ ಕತೆ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ. ಇದಕ್ಕೂ ಮುಂಚೆ ಒಂದು ಬರ್ಡ್ದೇ ಕ್ಲಿಪ್ಪಿಂಗ್ ಬರುತ್ತಲ್ಲ, ಅದಾದಮೇಲೆ ಈಗ ಬನ್ನಿ ನಮ್ಮ ಗಾರ್ಡನ್ ತೋರಿಸ್ತೀನಿ. ಇದು ಒಂದು ಫ್ಲವರ್ ಗಿಡನೇ. ಆ್ಯಂಡ್ ಈ ಕಡೆ ಎಲ್ಲ ಸ್ವಲ್ಪ ಒಂದು ತೆಂಗಿನ ಮರ ಇತ್ತು. ಇಲ್ಲಿ ಇದೆಯಾ ತೆಂಗಿನ ಸಿಪ್ಪೆ. ಸೊ ಇಲ್ಲೊಂದು ಕೊಕೊನಟ್ ಟ್ರೀ ಇತ್ತು, ಅದನ್ನು ಕಟ್ ಮಾಡಿಸಿದ್ದೀವಿ. ಆ್ಯಂಡ್ ಕಾಂಪೌಂಡ್ ಹಾಕ್ಸಿದ್ದೀವಿ ಹೊಸ್ದಾಗೆ. ಇದೊಂದು ಕೊಕೊನಟ್ ಟ್ರೀ. ಇದು ಅಡಿಕೆ ಗಿಡ ಅಂತಾರಲ್ಲ ಅದು, ಬಟ್ ಬೆಳೆದಿಲ್ಲ ನಮ್ಮ ಮನೆ ಹತ್ರ, ಸುಮ್ಮನೆ ತಂದು ಹಾಕಿದ್ವಿ. ಇದೊಂದು ಇದು ಅಡಿಕೆ ಗಿಡ. ಇದು ಬೆಳೆದೈತಿ. ಇದೊಂದು ಇದು ಲೆಮನ್ ಗಿಡನ ಟ್ರೀನಾ? ಲೆಮನ್ ಗಿಡ, ನಾಟ್ ಟ್ರೀ, ಗಿಡ. ಇದು ಯಾವುದೋ ಗೊತ್ತಿಲ್ಲ, ಶೋ ಗಿಡ. ಅದಾದಮೇಲೆ ದಿಸ್ ಇಸ್ ಸೊ ಕೊಕೊನಟ್ ಟ್ರೀ. ಎಳ್ನೀರಿದೆ ನೋಡಿ, ಎಷ್ಟು ಎಳ್ನೀರಿದೆ. ಕಿತ್ಕೊಡೋಕೆ ಯಾರು ಇಲ್ಲ ಅಷ್ಟೇ. ಅದು 2 ಅಡಿಕೆ ಗಿಡ ಇಷ್ಟೇ. ಮುಂದೆ ಅಲ್ಲಿ ಒಣಗೆ ಮರ ಇದೆ, ಅದು ಬೆಳೆಯುತ್ತೆ. ಅದು ಮಲ್ಲಿಗೆ ಹೂ ಥರ ಇರುತ್ತಲ್ಲ, ಆ ಥರ ಇರೋದದು. ಸೊ ಅಲ್ಲೊಂದು ಒಣಗೆ ಮರ ಇದೆ. ಅಪ್ಪನ ಬೈಕ್ ನಿಂತಿದೆ. ಹಿಂದೆ ಹೋಗೋಣ ಬನ್ನಿ. ಹಿಂಗೆ ನಮ್ಮನೆ ಹೋಮ್ ಟೂರ್ ಸಪ್ರೇಟಾಗಿ ಮಾಡುತ್ತೀನಿ. ಸೊ ಇದು ಫುಲ್ ಕಾಂಪೌಂಡ್. ಇದು ಗೇಟ್ ಇನ್ನು ಆಗ್ತಿದೆ. ಕರಿಬೇವು ಗಿಡ ಅಲ್ವಾ? ಸೊ ಕರಿಬೇವು ಗಿಡ ಒಣಗೋಗೈತೆ. ಐತಂತೆ, ನೀರು ಹಾಕ್ಬೇಕಂತೆ. ಆ್ಯಂಡ್ ಇದರಲ್ಲೂ ಒಂದು ಹೂವು ಬಿಡುತ್ತಲ್ಲಮ್ಮ, ಕಾಗಡ ಗಿಡ ಅಂತೆ. ಅಷ್ಟೇ ಸದ್ಯಕ್ಕೆ ನಂಗೆ ಗೊತ್ತಿರೋದು ಅಷ್ಟೆ. ಇದು ಗೇಟ್. ಇನ್ನು ಗೇಟಿಂದ ಆ ಕಡೆ ಹೋಗಿಲ್ಲ ಒಂದು ಸರ್ತಿ. ಗೇಟಿಂದ ಆ ಕಡೆ ಹೆಂಗಿದೆ ನೋಡಿ. ಸೊ ಗೇಟಿಂದ ಈ ಕಡೆ ಹೋದರೆ ಈ ಥರ ಅಲ್ಲಿ ಕೆರೆ ಇದೆ. ಕೆರೆ ಇದೆ. ಆ ಕಡೆ ಆದರೆ ಡೆಡ್ ಎಂಡ್ ಇದೆ, ಲಾಸ್ಟ್ ರೋಡ್. ಆ ಕಡೆ ಕೆರೆ ಇದೆ. ಇದು ಹಿಂದೆ ಇದು ಹಳ್ಳಿನ ಗಿಡ. ನಮ್ಮಮ್ಮ ಅದರಲ್ಲಿ ಹಳ್ಳು ಬರುತ್ತಲ್ಲ, ಅದರಿಂದ ಎಣ್ಣೆ ಮಾಡ್ತಾರೆ ಅವರು. ಚೆನ್ನಾಗಿ ಕಾಣಿಸ್ತಾ ಐತೆ. ಚೆನ್ನಾಗೈತೆ. ಡ್ಯಾಸ್ ಹೋಗ್ಬೋದು ಈಗ. ಏನೋ ಅಮ್ಮು ಹೆಸರು ಇಟ್ಬಿಟ್ಟು ಬರೀ ಅಮ್ಮು ಅಂತ ಕರೀತಾರೆ. ಇದೆಲ್ಲ ನಮ್ಮ ಎಂಟ್ರೆನ್ಸ್. ಫಸ್ಟ್ ರೈಟ್ ತಗೊಂಡ್ರೆ ನಮ್ಮ ಮನೆ, ಸೆಕೆಂಡ್ ರೈಟ್ ತಗೊಂಡ್ರೆ ನಮ್ಮ ಹಿಂದೆಗಡೆ ಡೋರ್.
ಗೈಸ್ ಫಾರ್ ದ ಫಸ್ಟ್ ಟೈಮ್ ಒಲೆ ಹಚ್ಚೋದನ್ನ ಕಲಿತಾ ಇದ್ದೀನಿ. ಅದು ನಮ್ಮ ಮಾತೆ ಅಂತ ಇರ್ತಾರಲ್ಲ, ಅವ್ರಿಗೆ ನಾನು ಸುಮ್ಮನೆ ಕೂತ್ಕೊಂಡ್ರೇ ಆಗಲ್ಲ, ಸುಮ್ಮನೆ ಕೂತ್ಕೋಬಾರ್ದು ಒಟ್ಟಿನಲ್ಲಿ ನಾನು. ಸೊ ಅಡುಗೆ ಏನು ಮಾಡ್ತೀನಿ, ಅದಕ್ಕೆ ಹಚ್ಚು ಅಂದರು. ಸೊ ಅಡುಗೆ ಇವತ್ತವ್ರ ಕಸಿನ್ಸ್ ಬರ್ತಾರೆ, ಅದ್ರದ್ದೆಲ್ಲ ವೀಡಿಯೋ ಮಾಡ್ತೀನಿ, ಕ್ಲಿಪ್ಪಿಂಗ್ಸ್ ಮಾಡಿ ಹಾಕ್ತೀನಿ. ಬನ್ನಿ ಈಗ ಒಲೆ ಹಚ್ಚಕ್ಕೆ ಟ್ರೈ ಮಾಡೋಣ ಫಸ್ಟ್. ಗೈಸ್ ನಮ್ಮ ಮನೆ ಇರೋದು ಬಾಯ್ಲರು ಐತೆ, ಗೀಝರು ಇದೆ. ಈಗ ಬಾಯ್ಲರ್ ಹಚ್ಚೋಕ್ಕೆ ಟ್ರೈ ಮಾಡೋಣ. ಗೀಝರ್ ಯಾಕೋ ಕರೆಕ್ಟಾಗಿ ವರ್ಕ್ ಆಗ್ತೈತಾ ಮಾ? ಬರ್ತಿದೆ ಇದು ಮಾಡ್ತೀನ ಮಮ್ಮಿ? ಗೀಝರ್ ವರ್ಕ್ ಆಗುತ್ತಾ? ಗೀಝರ್ ಸ್ವಿಚ್ ತೆಗ್ದೈತಲ್ಲಿ, ಯಾಕೆ ಇಲ್ಲ? ಈ ಬೆಂಕಿ ಪಟ್ನೇ ವರ್ಕ್ ಆಗ್ತಿಲ್ಲ. ಸರಿ ಅಲ್ಲೇ ಬೇರೆ ಇಲ್ಲ ಕಣೆ, ಇವು ಮೆತ್ತಗೆ ಆಯ್ತು. ಇದೇನಂದ್ರೆ ಬೆಂಕಿ ಕಡೆ ಗೀರದು ಇದು ಹೋಗ್ಬಿಟ್ಟೈತೆ. ಅಲ್ಲಿಂದ ಎದ್ಕೊಳಕ್ಕಾಗುತ್ತಾ? ಇಲ್ಲಿ ಕೊಡಿ, ಗರಿ ಕೊಡು. ಅದಾಗಲ್ಲವಾ, ಕೈ ಸುಟ್ಟೋಗುತ್ತೆ ಅದ್ರಲ್ಲಿ. ಇದ್ರ ಕವರಲ್ಲಿ ಇದು ಮಾಡೋಕ್ಕಾಗುತ್ತೆ ನೀಶ? ಗರಿ ಎತ್ಕೊಂಡು ಹೋಗ್ತೀನಿ, ನಾನು ಎತ್ಕೊಳ್ತೀನಿ ಕೊಡಿ. ಅವಾಗಲ್ಲ ಎಲ್ಲ ಆ ಮ್ಯಾಚ್ ಬಾಕ್ಸ್ ಎಲ್ಲ ನಿನ್ನ ಕೈಲಿ ಇದ್ದಿದ್ದು ಇದೆ. ಗೈಸ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆ ಬೆಂಕಿ ಕಡ್ಡಿ ಒದ್ದೆ ಆಗ್ಬಿಟ್ಟಿದ್ದಾರೆ. ಏನ ಕೇಳಿದೀನಿ ನೋಡು, ಆಡ್ತಾವ ಸತ್ತವ. ಓ ಮೈ ಗಾಡ್, ಇಷ್ಟಪ್ಪ 6 kg ಇಷ್ಟಕ್ಕೆ 4 ಮೀನಿದಾವೆ ಅಲ್ವಾ? ಮೊಟ್ಟೆ ಇದೆ ಕಳಿಲ್ಲ ತಾರಲ್ಲಿ. ಅದ ಅಣ್ಣನೇ ಹೇಳ್ತಕ್ಕ, ನಿಮ್ಮ ಅದೃಷ್ಟ ಭಾಳ ಚೆನ್ನಾಗೈತೆ. ಬದುಕೈತೆ ತಡಿಯಮ್ಮ, ಅಲ್ಲಿ ಚೀಲ ಹಾಕ್ಬಿಟ್ಟು ಹಿಂದ ಮೇಲೆ ಇರ್ತಾನೆ, ಅವತ್ತು ಹುಡ್ಕೊಂಡು ತಿನ್ಬಿಡೋಣ. ಒಬ್ರಿನ ಹೊಡಿಸ್ಬೇಕಲ್ಲತ್ತ, ಇದ್ರ ಕಾಲ ಇಬ್ಬರು ಪಾಲ ಹೊಡೆದೇ ಬಿಟ್ಟು ಅದು ಇದಕ್ಕೆ ಜೀವ ಇರೋದು. ಅಯ್ಯಪ್ಪ ಇರ್ಬೇಕತ್ತವೆ ನೀರು ಬಿಡಿದಕ್ಕೆ ಅಲ್ಲೇ ಅವಲೇನಲ್ಲಿ ಅದಕ್ಕೆ ಹೇಳಿದೆ. ಇವಾಗಿನ್ನು ಬಲೆ ಬಿಸ್ತಾ ಇದ್ರು, ತೆಗ್ದಿ ಅದರೊಳಗಿಂದ ಕೆರೆ ಒಳಗಿಂದ ಬಿಸ್ತಾ ಇದ್ರು. ಜೀವ ಬಂದ್ಬಿಟ್ರೆ, ಜೀವ ಬಂದರೆ ಸಾಕ್ರಿ ತಗೊಂಡೋಗಿ ಬೆಂಗಳೂರಿಗೆ. ಅಣ್ಣ ಮೀನು ನೋಡೇ ಖುಷಿ ಆಗೋದು. ಇನ್ನೂ ಒಂದು 4-5 kg ಅಷ್ಟು ಇದ್ವಿ. ಒಂದು ಬಲೆ ಫುಲ್ ಇತ್ತು. ಸೋಪ್ ತಾಂಬಾಯಿಲ್ಲ, ಹಂಗೆ ನಾನು ಕೈ ತಗೋತೀನಿ, ನನಗೆ ಹೋಗ್ಬೇಕು. ಮತ್ತು ಮೀನು ಮೈಯೆಲ್ಲ ಮೀನು ವಾಸನೆ ನೋಡ್ಬೇಕು. ಆವಾಗಲೇ ಬಲೆಯಿಂದ ತಂದ ತಕ್ಷಣ ಮೀನಲ್ಲಿ ಹಾಕ್ಬಿಟ್ರೆ ಚಿಲ್ದಲ್ಲಿ ಹಾಕ್ತಾಗ ಒದ್ದಾಡ್ತಿತ್ತು. ಜೀವ ಇತ್ತು ಮಾಡ್ಬೇಕಾದ್ರೆ ಇದನ್ನು ಹಾಕ ಮಾಡು, ಕಟ್ ಮಾಡ್ಕೊಂಡು. ಈಗ ಇದ್ರ ಮರಿ ಐತೆ, ತೆಗ್ದಿದ್ರೆ ಬದುಕಿರುತ್ತಾ? ಗೈಸ್ ನಾವು ಮೀನು ತರಿಸಿದ್ವಲ್ಲ, ಈಗೆಲ್ಲ ನಾಷ್ಟ ಮಾಡಿದ್ವಿ. ಮೀನು ತರಿಸಿದ್ವಲ್ಲ ಅದನ್ನು ಕ್ಲೀನ್ ಮಾಡೋಕ್ಕಂತ ಕರ್ಸಿದ್ವಿ. ಇಲ್ಲೇ ಗೊತ್ತಿರೋರ ಹತ್ರ ಬನ್ನಿ ತೋರಿಸ್ತೀನಿ ಅದನ್ನು. ನಾನು ಈ ಪಕ್ಷಿ ತೋರಿಸ್ತೀನಿ ಒಂದು ನಿಮಿಷ. ನೋಡಿ, ಟೊಮೊಟೊ ಹಾಕಿದ್ದೀನಿ, ತಿಂತಿಲ್ಲ. ಕಣ್ಬಿಟ್ಕೊಂಡು ಜೀವ ಐತೆ, ಕಣ್ಬಿಟ್ಕೊಂಡು ನೋಡ್ತೈತಿ. ಟೊಮೊಟೊ ಹಾಕಿದ್ದೀನಿ, ತಿಂತಿಲ್ಲ. ಅವಣ್ಣ
ಹಿಂಡ ಬಿಡ್ಲಿನಿ ಅಂತ ಬೈತಾಯ್ತು ಅವ್ರು ಮಾತಾಡಿ ಅಂದರೆ ಪರ್ಮಿಷನ್ ಅವ್ಳು 100 ರೂಪಾಯಿ ಕೊಡೆ ನಿಮಗೋಸ್ಕರ ನಾನು ಹಾಕಿರೋದು ನಾನು ಗಾಡಿ ತಗೊಂಡ್ಬಂದಿದ್ದೀನಿ ನಾನು ಕೆಲಸ ಬಿಟ್ಟಿದ್ದೀನಿ ಅಂತಿದ್ಲು ಅವಳು ಅಂಗನವಾಡಿ ಹೋಗ್ತಾಳೆ ಮನೆಯಲ್ಲ ಕೆಲಸ ಮಾಡ್ಕೊಂಡು ಮಾಡ್ಬಿಟ್ಟು ಮೀನೆಲ್ಲ ಕಟ್ಟಾಯಿತು. ಇದಿಷ್ಟು ಮೀನು, ಇದಿಷ್ಟು ಮೊಟ್ಟೆ. ಎಷ್ಟು ಮೊಟ್ಟೆಗಳಿದ್ದಾವೆ ಅದರಲ್ಲಿ, ಅದೆಷ್ಟು ಮರಿ ಆಗ್ತಿತ್ತು. ಸೊ ಇವರು ಅದನ್ನು ತಂದು ಕಟ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ನೋಡ್ರಿ. ಅಂದ್ಕೊಂಡು ಕಿಚನ್ನ ಆ್ಯಂಡ್ ಒಲೆ ಅಂಟಿಸಿದ್ದೀನಿ ನಾನೆಲ್ಲ ನಮ್ಮಮ್ಮ. ಎತ್ಕೊಂಡು ಹೋಗ್ಬಿಡಪ್ಪ ನಿನ್ನ ಮರಿನ. ಇದ್ರ ಮರಿನೇ ಹೆಂಗೈತೆ ನೋಡು. ಇದು ನಮ್ಮ ದೊಡ್ಡಮ್ಮ ಅವ್ರದ್ದು ನಾಯಿ. ಇಲ್ಲ ನಮ್ಮ ದೊಡ್ಡಮ್ಮ ಅವ್ರ ನಾಯಿ. ಸನ್ನಿ ಇಲ್ಲಿ. ರಜೆ ಇರುತ್ತಲ್ಲ ಮುಗಿಸ್ಕೊಂಡು ಹೋಗ್ಬೋದು. ನಾನು ಬರಲ್ಲ ಅಂದ್ರೆ ಕರ್ಕೊಂಬಂದು ಅವ್ಳು ಗಂಟು ಆಮೇಲೆ ನಾವು ಬಂದು ತಂದ್ಕೊಟ್ಟೆ. ನಾನು ಹೋಗಿದ್ದೀನಿ ನೆನೆ ಯಾಕೆ ಅಂದ್ಬಿಟ್ಲ ಬಟ್ಟೆ ತಿಕ್ಕದಿಲ್ಲ ಬ್ರಷ್ ಇಲ್ಲ ಇಲ್ಲಿ ಹೆಂಗ ಮಾಡಿ ಸಾಕಾಗಿತ್ತೆಲ್ಲ ತೆಗೆದು. ಇವತ್ತು D3 ನಮ್ಮ ಊರಲ್ಲಿ. ಸೊ ಇವತ್ತು ಬೀಗ್ರೂಟ ಇದೆ ಆ್ಯಂಡ್ ನಾನು ನಮ್ಮ ಮನೇಲಿ ಇದ್ದೀವಿ. ಬೀಗ್ರೂಟ ಅದಕ್ಕೆ ನಾವು ಲೇಟಾಗಿ ಹೋಗೋದು. ಬ್ರೇಕ್ಫಾಸ್ಟಿಗೆ ಏನು ಹೋಗ್ತಿಲ್ಲ, ಲಂಚಿಗೆ ಹೋಗ್ತಿರೋದು. ಆ್ಯಂಡ್ ಇವತ್ತು 8 ಗಂಟೆಗೆ ಎದ್ದಿದ್ದೀನಿ. ನೆನ್ನೆ 7:30ಗೆ ಎದ್ದಿದ್ದೆ, ಇವತ್ತು 8 ಗಂಟೆಗೆ ಎದ್ದಿದ್ದೀನಿ. 8 ಗಂಟೆಗೆ ಎದ್ದು ನಮ್ಮಮ್ಮ ಗುಡಿಸಿದ್ರು, ನಾನು ಓಡಿಸಿ ಇನ್ನೂ ಏನೂ ಮಾಡಿಲ್ಲ. ನೆನ್ನೆ ಮೀನು ಸಾರು ಮಾಡಿದ್ರು. ಸೊ ಅವ್ರು ಅದನ್ನೇ ತಿಂತಾರೆ. ನಾನು ಮೀನು ಸಾರು ತಿನ್ನಲ್ಲ. ಸೊ ಇದು ಪುಳಿಯೋಗರೆ ಮಾಡೋಕ್ಕೆ ಪಕ್ಕದ ಅಂಗಡಿಲಿ ಹೋಗಿ ಇಸ್ಕೊಂಡೆ. ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮೂರಲ್ಲಿ ಅಂಗಡಿಗಳೇ ಇಲ್ಲ. ಏನು ಸಿಗುತ್ತೆ ಅಂದರೆ ಇದು ಪುಳಿಯೋಗರೆ ಪ್ಯಾಕೆಟು, ಆಯಿಲ್ ಎಲ್ಲ ಸಿಗೋಲ್ಲ. ಶಾಂಪೂ, ನೂಡಲ್ಸ್, 5 rupees ನೂಡಲ್ಸ್ ಪ್ಯಾಕೆಟ್ ಇದೇ ಸಿಗೋದು ಅಷ್ಟೇ. ನನ್ನ ಫೋನು, ನಮ್ಮ ಅಮ್ಮನ ಫೋನು ಇದ್ರಲ್ಲಿ ಸಿಗೋಲ್ಲ. ಬರೀ ವೀಡಿಯೋ ಮಾಡೋಕ್ಕಲ್ಲ, ವೀಡಿಯೋ ಮಾಡ್ಬೋದು. ಅಷ್ಟೇ, ನಮ್ಮೂರಲ್ಲಿ ಅಂಗಡಿಗಳು ಇಲ್ಲ. ನಿನ್ನೆ ನಮ್ಮ ದೊಡ್ಡಮ್ಮ ಬಂದರು, ಅವ್ರ ಹತ್ರ ಜ್ಯೂಸ್ ತರಿಸಿಟ್ಕೊಂಡಿದ್ದೀನಿ. ಬಟ್ ಅಂಗಡಿ ಇಲ್ಲ ಇಲ್ಲಿ. 2 ಇದೆ, ಅದರಲ್ಲೂ ಸೇಮ್ ಐಟಮ್ಸ್, ಇದರಲ್ಲಿ ಸೇಮ್ ಐಟಮ್ಸ್ ಅಷ್ಟೇ ಇರೋದು. ಈಗ ನಾವು ನಮ್ಮ ಭದ್ರಾವತಿಯ ಫೇಮಸ್ ಸೃಷ್ಟಿ ಸಿಲ್ಕ್ಸಲ್ಲಿ ನಾನೊಂದು ಸೀರೆ ಇಸ್ಕೊಂಡಿದ್ದೀನಿ. ಇವ್ರು ಸೀರೆ ಇಸ್ಕೋ ಪ್ಲ್ಯಾನಲ್ಲಿದ್ದಾರೆ. ಇವ್ರ ಅಕ್ಕ ತಂಗಿರೆಲ್ಲ ಒಂದು ಕಲರ್ ಸೀರೆ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಅದಾದಮೇಲೆ ತೋರಿಸ್ತೀನಿ. ಸೊ ಶಾಪಿಂಗ್ ಮುಗಿಸಿ ಬೀಗ್ರೂಟಕ್ಕೆ ಹೋಗ್ತೀವಿ. ಸೊ ಅಂಗಡಿ ತೋರಿಸ್ತೀನಿ. ಸೊ ಇಷ್ಟ ಆದರೆ ಬನ್ನಿ, ನಮ್ಮ ಭದ್ರಾವತಿ ಅಂಗಡಿನ ಪ್ರಮೋಷನ್ ಮಾಡ್ತೀನಿ. ಎಲ್ಲ ಒಂದೇ ಕಲರು ಏನಂತಾರೋ ಈ ಸ್ಯಾರಿನ ನಾನು ಜಸ್ಟ್ ಟ್ರಯಲ್ಗೆ ವೇರ್ ಮಾಡಿರೋದು. ನಾವು ಇಸ್ಕೊಂಡಿರೋ ಸ್ಯಾರಿ ಮುಂದಿನ ಬ್ಲಾಗಲ್ಲಿ ಎಲ್ಲ ತೋರಿಸ್ತೀನಿ. ಇಲ್ಲೇ ಹುಡುಗಿರು ಹಾಕೊಳ್ಳೋದಲ್ಲ, ಹುಡುಗಿರು ಹಾಕೊಳ್ಳೋದು. ಸೊ ಗೈಸ್, ಈಗ ಬೀಗ್ರೂಟ ಮುಗಿಸಿ ಅಲ್ಲಿದ್ದಿದ್ದು ಹಿಂದೆ ಬೀಗ್ರೂಟ. ಇಲ್ಲಿ ಮುಂದೆ ಇರೋದು ನಮ್ಮಮ್ಮವರ ಊರು, ನಮ್ಮಮ್ಮವರ ಅಮ್ಮವರು. ಸೊ ಅನ್ಫಾರ್ಚುನೇಟ್ಲಿ ನಮ್ಮಮ್ಮವ್ರ ಅಮ್ಮ ಇಲ್ಲ, ಬಟ್ ಆದರೂ ಅವ್ರ ರಿಲೇಟಿವ್ಸ್ ಎಲ್ಲ ಇದ್ದಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ವಾಕಬಲ್ ಡಿಸ್ಟೆನ್ಸ್ ಅಲ್ಲಿಂದ ಇಲ್ಲಿಗೆ ಬೀಗ್ರೂಟ ಮಾಡಿದಲ್ಲಿ ತೋಟ ಇದೆಯಲ್ಲ, ಅಲ್ಲಿ ಶಾಮಿಯಾನ ಮಾಡಿದರು. ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ತುಂಬ ಜನ ಇದ್ದರು. ಸೊ ಇಲ್ಲಿ ಮುಂದೆ ಹಂಗೆ ಸ್ವಲ್ಪ ಎಂಜಾಯ್ ಮಾಡೋಕ್ಕಾಯ್ತಾ ಇದ್ದೀವಿ. ಸೊ ಇಲ್ಲಿ ಮುಂದೆ ಈಗ ನಮ್ಮ ರಂಗನಾಥಪುರ ಇದೆ. ಸೊ ಅಲ್ಲಿ ಹೋಗ್ತೀವಿ. ಅಲ್ಲೋಗಿ ಸ್ವಲ್ಪ ಹೊತ್ತಿದ್ವಿ, ಆಮೇಲೆ ನಮ್ಮೂರ್ಗೆ ಹೋಗ್ತೀವಿ, ಅಂದರೆ ನಮ್ಮ ಅಪ್ಪ ಅವ್ರಿಗೆ ಹೋಗ್ತೀವಿ. ಸೊ ಬನ್ನಿ ಹೋಗೋಣ. ಇದು ರಂಗನಾಥಪುರ. ಆಮೇಲೆ ಯಾರೋ ಬಂದು ಕೊಟ್ಟರು, 2 ಕೊಡ್ತಾ ಇದ್ದೀರಾ, ಮಧ್ಯಾಹ್ನ ಕೊಟ್ಟಿದ್ದೀವಿ.
ಸೊ ಈಗೆಲ್ಲ ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದೀವಿ. ಇದು ನಾವು ತಂದಿರೋ ಸೀರೆ, ಇದು ನಮ್ಮ ದೊಡ್ಡಮ್ಮ ಅವ್ರದ್ದು. ಇದು ಯಾರ್ದಮ್ಮ 3 ಸೀರೆ? ಇದು ಇವ್ರದ್ದು, ಇದು ನಮ್ಮದು. ಈಗ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದೀವಿ. ನಮ್ಮಮ್ಮ ಹೂವು ಕಟ್ತಿದ್ದಾರೆ, ನಮ್ಮ ಅಜ್ಜಿ ಅಡುಗೆ ಮಾಡ್ತಿದ್ದಾರೆ. ಎಲ್ಲ ನೆನ್ನೆ ಅಲ್ಲಿ ಇದ್ವಿ, ಅಂದರೆ ನಮ್ಮನೆ ಇದ್ವಿ, ಇವತ್ತೆಲ್ಲ ಹಿಂಗಿದ್ದೀವಿ. ಸೊಪ್ಪು ಸಾರು ಅನ್ನ ಮಾಡ್ತಿದ್ದಾರೆ. ಅಮ್ಮ ಇಲ್ಲಿ ಹೂವು ಹೂವು ಕಟ್ತವ್ರೆ. ನಮ್ಮ ಅಜ್ಜಿ ತಂದಿದ್ರೆ, ಇಲ್ಲಿ ನಮ್ಮ ದೊಡ್ಡಮ್ಮ ಅವರೇ. ಇವರು ನಮ್ಮ ಅಜ್ಜಿ ಪಾತ್ರೆ ಏನಮ್ಮ ಈಗಲೇ ತೊಳಿತಿದ್ದೆ, ನಾನು ತೊಳಿತೀನಿ ಬಾ ಅದನ್ನ. ಕುಕ್ಕರ್ ಒಂದ ಇದೊಂದು ಚಂದ್ರ ಕಾಣಿಸಿದೆ. ಈಗ ನಮ್ಮನೆಗೆ ಹೋಗ್ತಾ ಇದೀವಿ. ಆನ್ ದ ವೇ ಟು ನಮ್ಮನೆ. ಅಲ್ಲೇ ಇರೋದು. ಫಸ್ಟ್ ಲೆಫ್ಟ್ ತಗೊಂಡ್ರೆ ಈ ಕಡೆ ಫುಲ್ ಕಾಡು. ಕಾಡಲ್ಲಿರೋ 3 ಪ್ರಾಣಿಗಳು ಇವೆ. ನೋಡಿ ಫ್ರೆಂಡ್ಸ್, ಕಾಡಲ್ಲಿ 3 ಜನ ಪ್ರಾಣಿಗಳು ಬರ್ತಿದ್ದಾರೆ ಅಂತ. ಸಿಂಹ ಮುಂದೆ ಹೋಗ್ತಿದ್ರೆ ಏನು ಹೇಳ್ತಾರಲ್ಲ, ಜಿಂಕೆ ಇಲಿಗಳೆಲ್ಲ ಹಿಂದೆ ಬರ್ತಿದ್ದೆ. ಕಾಣಿಸ್ತಾ ಇಲ್ಲ. ಈಗ ಸಿಂಹ ಮನೆಗೆ ಕಂಡ್ರೆ 8 ಗಂಟೆ ಆದ್ರೆ ಎದ್ದೇಳಕ್ಕೆ. ಮತ್ತೆ ನಾನು ರಾಜ ಅಲ್ವಾ, ರಾಣಿ ಅಲ್ವಾ, ಸಿಂಹಿಣಿ 6ವರೆಗೆ ಎಬ್ಬಟ್ಟಿದ್ದು ಎದ್ದಿರೋ ಸಿಂಹಿಣಿ. ನಾನು ರೆಸ್ಟ್ ಮಾಡ್ತಿರ್ತೀನಿ, ನೀವೆಲ್ಲ ತಂದು ಹಾಕ್ಬೇಕು. ಸೊ ನಮ್ಮ ಮನೆಗೆ ಲೆಫ್ಟ್ ಸೈಡ್ ಹೋಗ್ಬೇಕು. ಅಲ್ಲೊಂದರ ಒಂದು ಈಗ ಹೋಗ್ತೀವಿ. ಇವತ್ತಿನ ವ್ಲಾಗ್ ಏನು ಮಾಡ್ತೀನಿ. ಇವತ್ತಿನ ವ್ಲಾಗ್ ಏನಾಗಿದೆ ಇಷ್ಟ ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.